45 ದಾಟಿದ್ರೂ ಚಪಾತಿಯಿಂದ ತುಂಬ ರಸ ಹೊರಗೆ ಬರುತ್ತಿದೆ. ರಸ ಬರೋದನ್ನು ಇನ್ನೂ ನಿಂತಿಲ್ಲ. ಮೇಲಿಂದ ಯಜಮಾನರಿಗೆ 63 ದಾಟಿರುತ್ತೆ. ದಯವಿಟ್ಟು ನನ್ನ ಪರಿಸ್ಥಿತಿ ಅರ್ಥ ಮಾಡಿಕೊಂಡು ಅನಿಸಿಕೆ ತಿಳಿಸಿ, ಖಂಡಿತ ಚೆಕ್ ಮಾಡುತ್ತೇನೆ. ಹೆಸರು ಕಮಲ ಅಂತ. ಪ್ರಸ್ತುತ ಸ್ನೇಹಿತರೆ ರೋಲಿಂಗ್ ಮಿಲ್ ಆಪರೇಟರ್ ಆಗಿ ಕೆಲಸ ಮಾಡ್ತಾ ಇರೋದು. ಒಳ್ಳೆಯ ಸಂಬಳ ಇದೆ, ಹಣದ ಯಾವುದೇ ಸಮಸ್ಯೆ ಇಲ್ಲ. ಶಿಕ್ಷಣ ಬಂದುಬಿಟ್ಟು ಎಲೆಕ್ಟ್ರಿಕ್ನಲ್ಲಿ ITI ಕಂಪ್ಲೀಟ್ ಮಾಡಿರೋದು. ಆ್ಯಂಡ್ ಚಪಾತಿಯ ಕೊಬ್ಬು ತುಂಬಿಕೊಂಡಿದೆ. ಮೊದಲು ತಿಂಗಳಿಗೆ ಒಂದು ಸಲ ಸೌತೆಕಾಯಿ ನೆಮ್ಮದಿ ಬೇಕಾಗುತ್ತಿತ್ತು. 40 ದಾಟಿದ ನಂತರ ಪ್ರತಿದಿನ ಬೇಕು ಅನಿಸುತ್ತಿದೆ. 40 ದಾಟಿದ ಮೇಲೆ ಆಟ ಆಡುವಾಗ ಸ್ವಲ್ಪನೂ ನೋವು ಆಗೋದಿಲ್ಲ. ನೀವು ಶಕ್ತಿ ಇದ್ದಷ್ಟು ಟ್ರೈ ಮಾಡ್ಬೋದು, ಸಮಸ್ಯೆ ಇಲ್ಲ. ಆದರೆ ಶಬ್ದ ಜಾಸ್ತಿ ಬರುತ್ತೆ ಸ್ನೇಹಿತರೆ. ಚಪಾತಿ ಹೊಡೆಯುವಾಗ ಜಾಸ್ತಿ ಶಬ್ದ ಬರುತ್ತೆ. ಕಾರಣ 40 ದಾಟಿದ ನಂತರ ತುಂಬಾ ಅಗಲವಾಗಿ ಬಿಟ್ಟಿದೆ. ಮನಸ್ಸಿಗೆ ಸಮಾಧಾನ ಇರಲ್ಲ ಸ್ನೇಹಿತರೆ. ಬಾವಿಯಲ್ಲಿ ಹೆಚ್ಚು ನೀರು ತುಂಬಿಕೊಂಡಿದ ನಂತರ ಮನಸ್ಸಿಗೆ ಸ್ವಲ್ಪನೂ ಸಮಾಧಾನ ಇರಲ್ಲ. ನೀರು ತೆಗೆಯಲು ಒಬ್ಬ ಮುದುಕ ಸಿಕ್ಕಿದ್ರೂ ನಾನು ಬಿಡೋದಿಲ್ಲ ಸ್ನೇಹಿತರೆ. ಕನಿಷ್ಠ 22 ನಿಮಿಷ ನಿಲ್ಲದೆ ಬಾವಿ ತೋಡಿದರೆ ಮಾತ್ರ ನೀರು ರಸ ಹೊರಗೆ ಬರುತ್ತೆ. ಆಮೇಲೆ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಸಿಗ್ಬೋದು. ಮನಸ್ಸಿಗೆ ಸಮಾಧಾನ ಸಿಗುವವರೆಗೆ ನಾನು ಬಿಡೋದಿಲ್ಲ. ಎಷ್ಟೇ ಹಣ ಖರ್ಚು ಆಗಲಿ ಪರವಾಗಿಲ್ಲ ಸ್ನೇಹಿತರೆ ರೋಲಿಂಗ್ ಮಿಲ್ ಆಪರೇಟರ್ ಆಗಿ ಇದೆಲ್ಲ ಕೆಲಸ ಮಾಡೋದು. ಆಪರೇಟ್ ರೋಲಿಂಗ್ ಮಿಲ್ಸ್ ಮಷೀನ್ಸ್ ಟು ಸೇಪ್ ಆ್ಯಂಡ್ ರಿಡ್ಯೂಸ್ ಮೆಟಲ್. ರೋಲಿಂಗ್ ಮಿಲ್ ಮಷಿನ್ ಏನಿರುತ್ತೆ ಅದನ್ನು ಆಪರೇಟ್ ಮಾಡೋದು ಇವರ ಮುಖ್ಯ ಕೆಲಸ ಆಗಿರುತ್ತೆ. ಅದೇ ರೀತಿ ಮಾನಿಟರಿಂಗ್ ಪ್ರೊಸೆಸ್, ಕಂಟಿನ್ಯೂಸ್ಲಿ ಚೆಕ್ ಟೆಂಪ್ರೇಚರ್ಸ್, ಸ್ಪೀಡ್ ಆ್ಯಂಡ್ ಪ್ರೆಷರ್ ಟು ಇನ್ಶೂರ್ ಪ್ರಾಪರ್ ರೋಲಿಂಗ್ ಆ್ಯಂಡ್ ಅವಾಯ್ಡ್ ಡಿಫೆಕ್ಟ್ಸ್. ಪದೇ ಪದೇ ಈ ಒಂದು ಮಷೀನ್ನ ಸ್ಪೀಡ್, ಪ್ರೆಷರ್ ಹಾಗೂ ಟೆಂಪ್ರೇಚರ್ನ ಚೆಕ್ ಮಾಡೋದು. ಅದೇ ರೀತಿ ಕ್ವಾಲಿಟಿ ಚೆಕ್ಕಿಂಗ್, ಇನ್ಸ್ಪೆಕ್ಟ್ ಫಿನಿಶ್ಡ್ ಪ್ರಾಡಕ್ಟ್ ಫಾರ್ ಸೈಜ್, ಥಿಕ್ನೆಸ್ ಆ್ಯಂಡ್ ಸರ್ಫೇಸ್ ಕ್ವಾಲಿಟಿ ಆ್ಯಸ್ ಪರ್ ಸ್ಟ್ಯಾಂಡರ್ಡ್ಸ್. ರೋಲಿಂಗ್ ಮಷೀನಿಂದ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಾ ಇರುವಂತಹ ಪ್ರಾಡಕ್ಟ್ನ ಸೈಜ್ ಚೆಕ್ ಮಾಡೋದು. ಆ್ಯಂಡ್ ಲಾಸ್ಟ್ ಒನ್ ಬಂದುಬಿಟ್ಟು ಪರ್ಫಾರ್ಮ್ ಬೇಸಿಕ್ ಮಷೀನ್ಸ್ ಮೇಂಟೆನೆನ್ಸ್, ಕೀಪ್ ವರ್ಕ್ ಏರಿಯಾ ಕ್ಲೀನ್ ಆ್ಯಂಡ್ ಫಾಲೋ ಸೇಫ್ಟಿ ರೂಲ್ಸ್ ಟು ಪ್ರಿವೆಂಟ್ ಆಕ್ಸಿಡೆಂಟ್ಸ್. ರೋಲಿಂಗ್ ಮಷಿನ್ನ ಬೇಸಿಕ್ ಎಲ್ಲ ಮೇಂಟೆನೆನ್ಸ್ ಮಾಡೋದು, ಮ್ಯಾನೇಜ್ ಮಾಡೋದು, ಇದೆಲ್ಲ ರೋಲಿಂಗ್ ಮಷಿನ್ ಆಪರೇಟರ್ ಆಗಿ ಮಾಡುವಂತಹ ಕೆಲಸ ಆಗಿರುತ್ತೆ.